ಇಲ್ಲ ನನ್ಗೆ ತುಂಬಾ ಸಂತೋಷ ಆಯ್ತು ಮಗನೇ. ಈ ಅತಿ ಹಬ್ಬದ ದಿನ ಅಳ್ತೆ ಮುಚ್ಚ, ಹಬ್ಬದ ದಿನ ಅಳ್ತಾರ? ನಾನಿನ್ನು ಈ ಹಬ್ಬದ ದಿನ ಅಳ್ತ ಬಿಡ ಮುಚ್ಚ, ಮರಿಯಲ್ಲ. ನನಗೆ ತುಂಬಾ ಸಂತೋಷ ಆಯ್ತು ಮಗನೇ. ಈ ಹಬ್ಬದ ದಿನ ಅಳ್ತಾರ ಯಾರಾದ್ರು? ಬಿಡು. ಈ ಸರ್ಪ್ರೈಸ್ ಟಿವಿ ಏನಿಲ್ಲವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಹುಡುಗ ಲಿಖಿತ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ, ಅಂದರೆ ಫ್ಯಾಮಿಲಿ ಜೊತೆ ದೀಪಾವಳಿ ಹಬ್ಬ ಆಚರಿಸೋಣ ಅಂತ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಇವತ್ತು ಮತ್ತೇನಂದರೆ ಒಂದು ಸಮಾಚಾರ ಏನಂತಂದರೆ, ನಾನು ಇವತ್ತು ದೀಪಾವಳಿ ಹಬ್ಬಕ್ಕೆ ನನ್ನ ಅಮ್ಮಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ನಮ್ಮ ಅಮ್ಮಂಗೆ ನಾನು ಏನು ಸರ್ಪ್ರೈಸ್ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡೋಣ, ನಾನು ನಿಮ್ಗೆ ತೋರಿಸ್ತೀನಿ ನಾನು ಏನೆಲ್ಲ ಸರ್ಪ್ರೈಸ್ ಕೊಡ್ತೀನಿ ಇವತ್ತು ಅಮ್ಮಂಗೆ. ದೀಪಾವಳಿ ಹಬ್ಬಕ್ಕೆ ನಾನು ಇವತ್ತು ಅಮ್ಮಂಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಬೋದು ಆ ಥರ ಗಿಫ್ಟ್ ಕೊಡ್ತಾ ಇದ್ದೀನಿ ಅಮ್ಮಂಗೆ. ನೋಡೋಣ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ಇವಾಗ ಹೋಗೋಣ ಒಳಗಡೆ, ಮನೆ ಒಳಗಡೆ ಕೇಳೋಣ ಅಮ್ಮನ್ನ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ಇವತ್ತು ಅಂತ ನೋಡೋಣ. ಹಾಯ್ ಅಮ್ಮ, ಹ್ಯಾಪಿ ದೀಪಾವಳಿ. ಸೇಮ್ ಟು ಮಗನೇ. ಏನ್ ಮಾಡ್ತಾ ಇದ್ಯಾ? ನಾನು ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಹೂನೆಲ್ಲ ಜೋಡಿಸ್ತಾ ಸಿಂಗಾರ ಮಾಡ್ತಾ ಇದ್ದೀನಿ. ಓಕೆ. ಹೊಸ ಹೊಸ ಡಿಸೈನ್ಸ್ ಎಲ್ಲ ಮಾಡ್ತಾ ಇದೀಯಾ ಹೂವಲ್ಲಿ? ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತೆ ಏನ್ ಮಾಡ್ತಿದ್ಯಾ ಹಬ್ಬಕ್ಕೆ? ಏನು ತಿಂಡಿ ಮಾಡಿದ್ಯಾ? ನಂಗೆ ಮಾಡ್ಬೇಕು, ಮಧ್ಯಾಹ್ನಕ್ಕೆ ಮಾಡೋಣ ಅಂತ. ಇನ್ನು ಸ್ಟಾರ್ಟ್ ಮಾಡಿಲ್ಲ. ಪೂಜೆಗೆ ಇದೆಲ್ಲ ಆಯ್ತು. ಈಗ ಹಬ್ಬಕ್ಕೆ ಮಾಡ್ಕೊಂಡು ಮತ್ತೆ ಮಾಡೋಣ ಅಂತ ಇದ್ದೀನಿ. ಹಬ್ಬಕ್ಕೆ ರೆಡಿ ಆಗಲ್ವಾ ಇನ್ನೂ? ಹಬ್ಬಕ್ಕೆ ರೆಡಿ ಆಗಿಲ್ಲ ನೀನು? ಹಬ್ಬಕ್ಕೆ ಆಗ್ಬೇಕು ಮಗನೇ, ರೆಡಿ ಆಗ್ಬೇಕು. ಸರಿ ಅಮ್ಮ, ಬಾ. ಆಯ್ತು, ಹಂಗಾರೆ ರೆಡಿ ಆಗು, ಹೋಗಿ ಬರೋಣ. ಪಟಾಕಿ ಎಲ್ಲ ತಗೊಂಡು ಹೋಗಿ ಬಂದ್ಬಿಡೋಣ. ಬಾ ಹೋಗೋಣ. ನಿನಗೆ ನಾನು ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಕೊಡ್ಸ್ತಾ ಇದ್ದೀನಿ. ಬಟ್ಟೆ ನಿಮ್ ಮೊದ್ಲಿಂದ ಇದ್ದಾಗ ನಿಮ್ಗೆ ದೀಪಾವಳಿ ಹಬ್ಬಕ್ಕೆ ನಾನು ಬಟ್ಟೆ ಪಟಾಕಿ ಎಲ್ಲ ಕೊಡ್ಸ್ತಾ ಇದ್ದೆ. ಈಗೆಲ್ಲ ನೀವು ದೊಡ್ಡವರು ಆಗಿದ್ದೀರ ಅಂತ ನಾನೇನು ಇದು ಮಾಡ್ತಾ ಇಲ್ಲ. ಬಾ, ಈ ಸಲ ಇಲ್ಲೇ ಇದೆಯಲ್ಲ, ಹೋಗೋಣ ಬಾ. ನಾನು ದೊಡ್ಡನಾಗ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ನೀವು ಬಟ್ಟೆ ಮತ್ತೆ ಪಟಾಕಿ ಕೊಡ್ಸಲ್ಲ? ರೆಡಿಯಾಗು, ಹೋಗೋಣ. ನಿನ್ಗೆ ಏನ್ ಇಷ್ಟ ಎಲ್ಲಾನು ಕೊಡಿಸ್ತೀನಿ. ಆಮೇಲೆ ಬಂದು ಸ್ವೀಟ್ ಗೀಟ್ ಮಾಡೋಣ. ಓಕೆ, ಹೋಗೋಣ. ರೆಡಿ ಆಗ್ಬಿಟ್ಟು ರೆಡಿಯಾಗು. ಓಕೆ, ಆಯ್ತು. ನಾನು ರೆಡಿಯಾಗಿ ಬರ್ತೀನಿ. ನನಗೆ ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೀಯಾ? ಆಸೆ ನೋಡು. ಸರಿ, ಬಾ, ಆಯ್ತು, ಕೊಡಿಸ್ತೀರಿ. ಹೇಳದೆ ಇನ್ಯಾರ ಹತ್ರ ನಂಗೆ ಹೇಳೋದು? ಬಾ, ಹೆಂಗು ದೀಪಾವಳಿ ಹಬ್ಬ ಅಲ್ವಾ, ನಿಂಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ಬಟ್ ನೋಡೋಣ, ನಾ ಏನ್ ಗಿಫ್ಟ್ ಅಂತ ನಾನು ಇವಾಗ ರಿವೀಲ್ ಮಾಡಲ್ಲ. ನಿಂಗೊಂದು ಗಿಫ್ಟ್ ಕೊಡ್ತೀನಿ ನಾನು, ಆಯ್ತಾ? ಅಯ್ಯೋ, ಇದು ನನ್ಗೆ ಏನಾಯ್ತು? ಮೊಬೈಲ್ ಇದೆ ಆಯ್ತಾ, ಆದ್ರೆ ಯಾಕೋ ಅದು ವಿಡಿಯೋ ಕಾಲು ಸರಿಯಾಗಿ ಬರ್ತಾ ಇಲ್ಲ, ಹಾಳಾಗಿದೆ ಕಾಣುತ್ತೆ. ಏನಾಯ್ತಮ್ಮ? ಅದು ಏನಪ್ಪ, ಅದು ಒಂಥರ ಬ್ಲ್ಯಾಕ್ ಆಗುತ್ತೆ. ಮತ್ತೆ ಪೇಸ್ ಯಾರ್ದು ಪೇಸ್ ಏನು ಕಾಣೋದಿಲ್ಲ. ಮತ್ತೆ ರಿಂಗ್ ಆಯ್ತದೆ, ಆದ್ರೆ ಯಾರ್ದು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ನನ್ಗೆ ಮನೇಲೆ ಇದ್ದು ಬೇಜಾರಾಗುತ್ತೆ. ನಾನು ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮು. ಏನಾಯ್ತು? ಚೆನ್ನಾಗಿದೆಯಲ್ಲ ಮೊಬೈಲು? ಇಲ್ಲ, ಅದು ಹ್ಯಾಂಗ್ ಆಗ್ತಾ ಇದೆ ಅದು. ಹೌದಾ? ಹ್ಯಾಂಗಿಲ್ಲ ಆಯ್ತಲ್ಲ. ಸಾಕು ನಿಂಗೆ. ನೀನು ಎಲ್ಲೂ ಹೊರಗಡೆ ಹೋಯ್ತೀಯಾ? ಮನೇಲೆ ತಾನೇ ಕೂತಿರ್ತೀಯ? ಮನೇಲೇ ಇದ್ದೀನಿ ಅಂತಂದ್ರೆ ಮನೇಲಿ ಇದ್ದವರಿಗೆ ಮೊಬೈಲ್ ಬೇಡವಪ್ಪ. ನನಗೆ ಬೋರ್ ಆಗುತ್ತಲ್ಲ, ಸ್ವಲ್ಪ ಏನಾದ್ರು ನೋಡ್ತಾ ಇರ್ತೀನಲ್ಲ, ಅದಕ್ಕೆ ನನಗೊಂದು. ಏನಕ್ಕೆ ನಿಂಗೆ ಮೊಬೈಲು ಸುಮ್ಮನೆ? ಏನಕ್ಕೆ ಅಂತಂದ್ರೆ ನಮ್ಗೆಲ್ಲ ಅದು ಬೇಕಾಗುತ್ತೆ. ಆಯ್ತು, ಸರಿ. ಅದು ಎಲ್ಲಿಗೆ? ಆಯ್ತು ಬಿಡು, ನೋಡೋಣ. ಅದ್ಯಾಕೆ ಹಂಗೆ ಕೋಪ ಮಾಡ್ಕೊಂಡು ಹೋಯ್ತ್ಯಾ? ಎಲ್ಲಿಗೆ? ಏನು ಕೋಪ ಮಾಡ್ಕೊಂಡು ಹೋಯ್ತ್ಯಾ? ಎಲ್ಲದಕ್ಕೂ ಕೋಪ ಮಾಡ್ಕೊಂಡು ಹೊರಟೋಯ್ತದೆ. ಇದಕ್ಕಮ್ಮ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತ್ಯಾ? ಆಸೆ ಇರುತ್ತೆ. ಆಸೆ ಇಲ್ಲ ಅಂತೇಳಿ ಎಲ್ಲರಿಗೂ ಆಸೆ ಇರುತ್ತಪ್ಪ. ಆಯ್ತು ನೋಡಿ, ಹೆಂಗೆ ಕೋಪ ಮಾಡ್ಕೊಂಡಿದ್ಯಾ ನೋಡಲಿ. ಕೋಪ ಮಾಡ್ಕೊಂಡು ಚೆನ್ನಾಗಿ ಕಾಣ್ತಾ ಕಣಮ್ಮ ನೀನು. ನೋಡು, ಕೋಪ ಮಾಡ್ಕೊಂಡು ಚೆನ್ನಾಗಿ ಕಾಣ್ತೀಯ ಅಲ್ಲ. ನೋಡೋಣ ಇಲ್ಲಿ ಮುಖ ತೋರ್ಸು ಎಲ್ಲ. ತೋರ್ಸವ. ಆಯ್ತು, ಕೋಪ ನೋಡಲಿ. ಫ್ರೆಂಡ್ಸ್, ಇವಾಗ ಫೈನಲಿ ನಾನೊಂದು ಸರ್ಪ್ರೈಸ್ ರಿವೀಲ್ ಮಾಡೋ ಟೈಮ್ ಬಂದಿದೆ. ಯಾಕೆ ಅಂತಂದ್ರೆ ನಮ್ಮ ಅಮ್ಮನ ಆಲ್ರೆಡಿ ಕೋಪ ಮಾಡ್ಕೊಬಿಟ್ಟಿದೆ. ಇನ್ನು ನಾವು ಹೊರಗಡೆ ಹೋಗ್ಬೇಕು. ನಮ್ಮ ಅಮ್ಮ ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ನೋಡೋಕ್ಕೆ ಆಗಲ್ಲ. ಹಬ್ಬದ ದಿನ ಬೇರೆ. ನಂಗೆ ಅಮ್ಮನ್ನ ಬೇಜಾರು ಮಾಡೋಕ್ಕೆ ಮನ್ಸಿಲ್ಲ. ಫೈನಲಿ ಇವಾಗ ನಾನು ಹೋಗಿ ನಮ್ಮ ಅಮ್ಮಗೆ ನಾನು ಸರ್ಪ್ರೈಸ್ ರಿವೀಲ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಹೋಗೋಣ. ಈಗ ನಮ್ಮ ಅಮ್ಮನ ಕರ್ಕೊಬರೋಣ. ಅಮ್ಮ
ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಕೂತಿದ್ಯಾ? ಬಾ ಎದ್ದು. ಏನೆಲ್ಲ ಕೋಪ ಮಾಡ್ಕೊಂಡು ಕೂತಿರ್ತೀಯ? ಬಾ ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಾ. ಬಾ ಎದ್ದು. ಎಲ್ಲ ಕೋಪ ಗೀಪೆಲ್ಲ ಮಾಡ್ಕೊಂಡು ನೀನು ಏನೆಲ್ಲದ್ರೂ ಕೋಪ ಗೀಪ ಮಾಡ್ಕೊಂಡು ಬಾ ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ ಈಗ. ಬಾ ನಡಿ 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 ಮೆಲ್ಲೆ ಮೆಲ್ಲಗು ನಡಿ. ಬಿಡು ಕೈ ಬಿಡು. ನಾನು ಸರ್ಪ್ರೈಸ್ ಕೊಡ್ತೀನಿ ನಡಿ ಈಗ. ನಡಿ 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 ನಡಿಲಿ. ಸರ್ಪ್ರೈಸ್ ಟಿವಿ ಏನಿಲ್ಲ ಬಾ. ಬಾ ಕುತ್ಕೋ. ಬಾ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಬಾ. ನಡಿ ಕುತ್ಕೋ. ಕುತ್ಕೋ. ಸರಿ ಈಗ ಸರ್ಪ್ರೈಸ್ ಏನು ಮಾಡೋಣ? ನಿಂಗೆ ಏನ್ ಎಕ್ಸ್ಪೆಕ್ಟ್ ಮಾಡಿರ್ಬೋದು? ನಾ ಏನ್ ಕೊಟ್ಟಿರ್ಬೋದು ನಿಂಗೆ? ಸ್ಯಾರಿನಾ? ಸ್ಯಾರಿನಾ? ಏನು ಸ್ಯಾರಿ ಯಾಕೆ ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾದ್ರು ಉಡ್ಸೋ ನಿಮ್ಗೆ ಅಲ್ಲ ಏನಕ್ಕೆ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಿಲ್ಲ, ನಾವು ಆಸೆ ಪಟ್ಟಿರೋದು ಇಲ್ಲ ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ, ಏನಿಲ್ಲ. ಸರಿ ಈಗ ಒಬ್ಬ ಸರ್ಪ್ರೈಸ್ ರಿವೀಲ್ ಮಾಡೋಣ ಈಗ. 3, 2, 1 ಸರ್ಪ್ರೈಸ್. ಅಮ್ಮಂಗ್ ತಗೋ ತಗೋ ನೀ ಮೊಬೈಲ್. ಅಮ್ಮಂಗ್ ಮೊಬೈಲು ತಗೋ. ನೀ ಇಷ್ಟ ದಿನ ಆಸೆ ಪಡ್ತಿದ್ದಲ್ಲ, ನೀವು ತಗೋ ಈ ಮೊಬೈಲ್ ಹೆಂಗೈತದೆ ಅಂತ ಹೇಳ್ತಿದ್ದಲ್ಲ, ತಗೋ ಫೈನಲಿ ತಗೋ. ತಗೋ. ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬಾ ಇಷ್ಟ ಇಷ್ಟ ಆಯ್ತಾ? ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ನಾನು ಆಸೆ ಪಟ್ಟಂಗೆ ನಾನು ಚೆನ್ನಾಗಿದ್ಯಾ? ಈಡೇರಿಸಿದೆ ಮಗನೇ. ದೇವ್ರು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಈಗ ತಗೋ ಈ ಕಡೆ ಆನ್ ಮಾಡು. ಈ ಕಡೆ ಆನ್ ಮಾಡು. ಈ ಕಡೆ ಆನ್ ಮಾಡು. ಹೆಂಗ್ ಗೊತ್ತಾ? ಇಲ್ಲ ಆನ್ ಮಾಡು. ಆ ಕಡೆ ಆನ್ ಮಾಡು. ಆನ್ ಮಾಡು. ಪ್ರೆಸ್ ಮಾಡು ಗಟ್ಟಿಗೆ. ಯೇ ಖುಷಿ ಆಯ್ತಾ? ಓ ತುಂಬಾ ಖುಷಿ ಆಯ್ತು. ಸರಿ ಸರಿ ಖುಷಿ ಆಯ್ತಾ ತುಂಬಾ? ಓ ಇದು ಹಂಗೆ ನಿಂಗೆ ಇದು ನಿಂಗೆ ದೀಪಾವಳಿ ಗಿಫ್ಟ್ ಆಯ್ತಾ? ದಿನವನ್ನು ಸಾಯಗಂಟ ಮರೆಯಲ್ಲ, ಯಾಕಂದ್ರೆ ನನ್ನ ಮಗ ಪ್ರೀತಿಯಿಂದ ನನಗೆ ಕೊಡ್ಸಿದಾನೆ. ಇದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಚೆನ್ನಾಗಿದ್ಯಾ? ಇಷ್ಟ ಇಲ್ಲ, ನನ್ಗೆ ತುಂಬಾ ಸಂತೋಷ ಆಯ್ತು ಮಗನೇ. ಈ ಹಬ್ಬದ ದಿನ ಅಳ್ತೆ ಮುಚ್ಚ. ಹಬ್ಬದ ದಿನ ಅಳ್ತಾರ? ನಾನು ಈ ಹಬ್ಬದ ದಿನ ಅಳ್ತ ಬಿಡ ಮುಚ್ಚ. ಮರೆಯಲ್ಲ, ನನಗೆ ತುಂಬಾ ಸಂತೋಷ ಆಯ್ತು ಮಗನೇ. ಈ ಹಬ್ಬದ ದಿನ ಅಳ್ತಾರ ಯಾರಾದ್ರು? ಬಿಡು. ಈ ಅಮ್ಮ ಹಬ್ಬದ ದಿನ ಅಳೋದ್ ನೋಡ ಅಮ್ಮ ಅಲ್ಲಿ. ಬಿಡು ಬಿಡ ಆಯ್ತಾ ಬಿಡ ಬಿಡ. ಸರಿ ಹಬ್ಬದ ದಿನ ನಿಂಗೆ ಪ್ರೀತಿನ ಕೊಡ್ಸಿರತ್ತಾನೆ ಹೇಳ್ತಾರ? ಹಬ್ಬದ ದಿನ ಹೇಳ್ಬೇಡ. ನಿಂಗೆ ಇಷ್ಟ ಆಗಿಲ್ಲ ನಾ ಕೊಡ್ಸಿರೋದು? ನೀರು ಬರ್ತಾ ಇರೋದು ಮಗನೇ. ಬಿಡ ಬಿಡ ಹೇಳ್ತಾರ? ಪ್ರೀತಿ ಕಣ್ಣೀರು. ನನ್ನ ಆಸೆ ನೀನು ಈಡೇರಿಸಿದ್ಯಾ. ನಿಂಗೆ ಒಳ್ಳೆ ದೀಪಾವಳಿ ಗಿಫ್ಟ್. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸರಿ ಸರಿ ಖುಷಿ ಖುಷಿಯಾಗಿರು ಆಯ್ತಾ? ಹ್ಯಾಪಿ ದೀಪಾವಳಿ. ದೀಪಾವಳಿ ಸ್ವೀಟ್ ತಿಂದಷ್ಟೇ ಖುಷಿ ಆಯ್ತು ನನಗೆ. ಚೆನ್ನಾಗಿದ್ಯಾ? ಓಕೆ. ಫ್ರೆಂಡ್ಸ್, ನೀವು ಇದೇ ರೀತಿ ನಿಮ್ಮ ಅಮ್ಮಂದಿರಿಗೆ ಸರ್ಪ್ರೈಸ್ ಕೊಡಿ, ಅವರು ತುಂಬ ಖುಷಿ ಪಡ್ತಾರೆ. ಇದೇ ಥರ ಹೇಳುತ್ತಾ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಿಸ್ಟರ್ ಫೆಲಿಕ್ಸೋ. ಥ್ಯಾಂಕ್ಸ್. ನನ್ನ ನೆಕ್ಸ್ಟ್ ಲಾಗ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್.